ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ 2026 ಕುರಿತು ವಿಜಯಪುರ ನಗರದ ವಾರ್ಡ್ಗಳಲ್ಲಿ ಜಾಗೃತಿ ಸಭೆಯನ್ನ ನಡೆಸಲಾಯಿತು. ಅರ್ಹ ಮತದಾರರು ತಮ್ಮ ಹೆಸರು ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳನ್ನ ಮಾಡಿಸಿಕೊಳ್ಳಲು ತಹಶೀಲ್ದಾರ್ ಪ್ರಶಾಂತ್ ಚನ್ಗೌಂಡ್ ಕರೆ ನೀಡಿದರು. ವಿಜಯಪುರ ನಾಗಠಾಣ ಮತಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ವಿಜಯಪುರ ನಗರದ ವಾರ್ಡ್ ನಂಬರ್ 15, 16, 17, 18 ಹಾಗೂ 19ರಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ 2026 ಕುರಿತು ಜಾಗೃತಿ ಸಭೆ ನಡೆಯಿತು. ನಗರದ ಪ್ರಸಿದ್ಧ ಹಜರತ್ ಪೀರಾ ಬಡಾಬಡಿ ದರ್ಗಾ ಹತ್ತಿರ ನಡೆದ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಚನ್ಗುಂಡ್ ಹಾಗೂ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಹಾಗೂ ಎಲ್ಲ ಸಮುದಾಯದ ನಾಗರಿಕರಿಗೆ ಎಸ್ಐಆರ್ 2026 ಪ್ರಕ್ರಿಯೆ ಕುರಿತು ಮಾಹಿತಿ ನೀಡಿ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ನಾಗಠಾಣ ಶಾಸಕ ವಿಠಲ್ ಕಟಕ್ದೋಂಡ್ ಮಾತನಾಡಿದರು. ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುವುದನ್ನು ಪ್ರತಿಯೊಬ್ಬರು ಪರಿಶೀಲಿಸಿಕೊಳ್ಳಬೇಕು. ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ಅಗತ್ಯ ದಾಖಲೆಗಳನ್ನ ನಿಗದಿತ ಅವಧಿಯಲ್ಲಿ ಸಲ್ಲಿಸುವ ಮಹತ್ವದ ಕುರಿತು ಶಾಸಕ ವಿಠಲ್ ಕಟಕ್ದೋಂಡ್ ಕರೆ ನೀಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಚನ್ಗೌಂಡ್ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಅರ್ಹ ನಾಗರಿಕರ ಮತವು ಅತ್ಯಂತ ಅಮೂಲ್ಯವಾಗಿದೆ. ಯಾವುದೇ ಅರ್ಹ ಮತದಾರರು ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಪಾಲಿಸಿ ಎಸ್ಐಆರ್ 2026 ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ತಹಶೀಲ್ದಾರ್ ಪ್ರಶಾಂತ್ ಚನ್ಗೌಂಡ್ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ನಾಗಠಾಣ ಶಾಸಕ ವಿಠಲ್ ಕಟಕ್ದೋಂಡ್, ಬಿಡಿಎ ಅಧ್ಯಕ್ಷ ಗಂಗಾಧರ್ ಸಂಬಂಡಿ, ನಾಗಠಾಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಹಜಾನ್ ಮುಲ್ಲಾ, ನಗರಸಭೆ ಸದಸ್ಯ ದಿನೇಶ್ ಹಳ್ಳಿ, ಬಿಡಿಎ ಸದಸ್ಯರಾದ ಸಲೀಂ ಪೀರ್ಜಾದೆ, ಫಿರೋಜ್ ಮೋದಿ, ಇಮಾಮ್ ಆರ್ಟ್ ಹುಲ್ಲೂರ್, ರಫೀಕ್ ಟಪಾಲ್, ಸಮಾಜ ಸೇವಕ ಸುರೇಶ್ ವಿಜಯಪುರ ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈ ದೇಶ ಪ್ರಜಾಪ್ರಭುತ್ವ ಐತಿ. ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಮಹತ್ವ ಏನಪ್ಪಾ ಅಂದ್ರೆ ಓಟ್. ಎಲ್ಲಕ್ಕಿಂತ ಮುಖ್ಯ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಥ ಮಹತ್ವದ ಕೆಲಸ ಮಾಡ್ಯಾರಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಓಟ್. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನ ಅದಕ್ಕೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂಥ ಹಕ್ಕನ್ನು ಚಲಾಯಿಸುವುದು ನಮ್ಮ ಜೀವಂತ ಇದ್ದೀವಪ್ಪ ನಾವು ಅದು ತೋರಿಸ್ಲಾಕ. ಅದಕ್ಕೆ ಬಂಧುಗಳೇ, ಇಂಥ ಓಟನ್ನು ಹಾಕುವಂಥ ತಮ್ಮ ಕೆಲಸ ಮಾತ್ರ ಯಾರು ಮರಿಬಾರದು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಓಟ ಈಗ ಎಲ್ಲರಿಗೂ ಏನದಪ್ಪ ಅಂದ್ರೆ ಯಾರು ಅನ್ಎಜುಕೇಟೆಡ್ ಮತ್ತು ಬಡವರು ಇರ್ತಾರ ಅವರು ಮಾತ್ರ ಓಟ್ ಇರಂಗಿಲ್ಲ. ಯಾಕೆ ಓಟ್ ಇರಂಗಿಲ್ಲ ಅಂದ್ರೆ ಅವ್ರು ಮಾಡಿಸಿರಂಗಿಲ್ಲ. ಮತ್ತು ಇವೆಲ್ಲ ಪ್ರೊಸೀಜರ್. ಸರ್, ನನ್ನ ಹತ್ರ 10th ಮಾರ್ಕ್ಸ್ ಕಾರ್ಡ್ನು ಇಲ್ಲ, ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಆದ್ರೂ ನಮ್ಮ ಐಡಿಯಲ್ಲಿ ನಮ್ಮ ಏಜ್ ಈಗ 28. ಅದರಲ್ಲಿ ನಮ್ಮ ಪೂರ್ತಿ ಫ್ಯಾಮಿಲಿ ಅವ್ರದ್ದೇ ಮಿಸ್ಟೇಕ್ ಆಗಿದೆ. 40, 50, 60 ಈ ತರ ಏಜಸ್ ಬರ್ತಾ ಇದೆ. ನಾವು ಅಲ್ಲಿ ಹೋಗಿ ಅದು ಅಪ್ಡೇಟ್ ಮಾಡಿದಾಗ ಅವ್ರು ಹೇಳ್ತಾರೆ 10th ಸರ್ಟಿಫಿಕೇಟ್ ಆದ್ರೂ ತನ್ನಿ, ಇಲ್ಲ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ತನ್ನಿ ಅಂತ. ಇದು ಇಲ್ಲ ಅಂದ್ರೆ ಅದು ಆಗಲ್ವಾ? ಏಜ್ ಕಡಿಮೆ ಆಗೋ ಚಾನ್ಸಸ್ ಇದೆಯೋ ಇಲ್ವೋ? ಏನು ಭಯ ಪಡಬೇಡ್ರಿ. ಈಗ ಹಳೆ ಹೋಟೆಲ್ ಲಿಸ್ಟ್ ಎಲ್ಲ ಹೋಗ್ತೈತಿ, ಎಲ್ಲ ಹೊಸ ಹೋಟೆಲ್ ಲಿಸ್ಟ್ ಆಗ್ತೈತಿ. ನಿಮ್ಮ ಮನೆಯೊಳಗೆ ನೀವು ಎಷ್ಟು ಜನ ಅದ್ರಿ ಎಲ್ಲಾರ್ದು ಏಜ್ ಕರೆಕ್ಟ್ ಆಗಿ ಬರ್ಸ್ರಿ. ಅಂದ್ರೆ ಯಾರ್ದು LC ಐತಿ, ಯಾರ್ದು SSLC ಮಾರ್ಕ್ಸ್ ಕಾರ್ಡ್ ಐತಿ ಅವ್ರಿಗೆ ಕೊಡ್ರಿ. ಯಾರ್ದು ಇಲ್ಲಲ್ಲ ಡಾಕ್ಯುಮೆಂಟ್ಸ್ ಅವ್ರಿಗೆ ನಾವು ನೋಟಿಸ್ ಕೊಡ್ತೀವಿ. ನಮ್ಮ ಆಫೀಸಿಗೆ ಕರೆಸಿ ನಿಮ್ಮನ್ನ ನೋಡ್ತೀವಿ. ನಾವು ವಯಸ್ಸು ಅಂದಾಜು ನಿಮ್ಗೆ 18 ಮೇಲಾಗಿದ್ದು ಅಂದ್ರೆ ನಾವೇ ಒಂದು ಆರ್ಡರ್ ಮಾಡಿ ನಿಮ್ಮ ಹೆಸರು ಸೇರ್ಸಕ್ ಇದು ಆದೇಶ ಮಾಡಿ. ಮೇನ್ ಪ್ರಾಬ್ಲಮ್ ಸರ್, ನಮ್ಮ ಆಧಾರ್ ಕಾರ್ಡ್ ನಲ್ಲೂ ಏಜ್ ಪ್ರಾಬ್ಲಮ್ ಆಗಿದೆ. ಅದನ್ನು ಬಹಳ ಸರಿ ನಾವು ಅಪ್ಡೇಟ್ ಮಾಡಕ್ ಹೋದಾಗ್ನು ಅಲ್ಲಿನೂ ಅದೇ ಪ್ರಾಬ್ಲಮ್, ಅದೇ ಕ್ವೆಶನ್. ಮೇಡಮ್, ಆಧಾರ್ ಕಾರ್ಡ್ ದಲ್ಲಿ ಏಜ್ ತಿದ್ದುಪಡಿ ಮಾಡಕ್ ಬಹಳ ದೊಡ್ಡ ಪ್ರೊಸೀಜರ್ ಇದೆ. ಯಾಕಂದ್ರೆ ಬಹಳಷ್ಟು ಜನ ಸರ್ಕಾರಿ ನೌಕರರು ಸರ್ವಿಸ್ ಹೆಚ್ಚು ಮಾಡಕ್ ಬೇರೆ ಬೇರೆ ಕಾರಣದಿಂದ ಡೇಟ್ ಆಫ್ ಬರ್ತ್ ತಿದ್ದಿಸ್ಕೋತಾರ. ಅದಕ್ಕೆ ಡೇಟ್ ಆಫ್ ಬರ್ತ್ ತಿದ್ದುಪಡಿ ಮಾಡೋದು ಬಹಳ ಕಷ್ಟ ಇದೆ ಮೇಡಮ್. ಬೆಂಗಳೂರು ಲೆವೆಲ್ ಹೋಗಿ ಆಗ್ಬರ್ಬೇಕು. ಆಧಾರ್ ಕಾರ್ಡ್ ದಲ್ಲಿ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಕ್ ಆಗಲ್ಲ. ಆದ್ರೆ ಈ ವೋಟರ್ ಐಡಿಯಲ್ಲಿ ನಾವು ಡೇಟ್ ಆಫ್ ಬರ್ತ್ ಈ SIR ದಲ್ಲಿ ಚೇಂಜ್ ಮಾಡಿ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ಸರ್ ಮುಂದೆ 2002 का नहीं रहे तो क्या करने का? वोटिंग लिस्ट 2002 में वोटर लिस्ट पे नाम है या नहीं वो बात नहीं है. 2002 में नहीं है तो भी वोटर लिस्ट में आता है. हमारा BLO जब आता है ना आपका घर को फॉर्म भर को साइन कर को दे दीजिए, आपका नाम आएगा वोटर लिस्ट. और किस क्या दिखते नहीं सर. और उनका अंगूठा भी नहीं दब रहा, अंटे भी दिखते नहीं, पेंशन नहीं आए तो भी नहीं आ रहा उनका.
पेंशन है। पेंशन भी है 2000 रुपये। क्या दिखते नहीं सर, उनके हेपट भी नहीं बैठता सर, इसलिए कैसा करना देते। करेंगे वो दूसरा मीटिंग में करेंगे। हमारा आदमी को भेजता हूँ साहब के पास। सही सर, भेजते हैं। वो लोग क्या कर रहे हैं? जिसका मार्क्स कार्ड नहीं है वो एक आधार कार्ड तो देना ही है, और हम नोटिस देते हैं उनको, तुम्हारा क्या भी जन्म दाखला नहीं तो SSLC मार्क्स कार्ड LC है क्या, लेकर आओ कर। तो वो नहीं लेकर आए तो हम लोकल इंक्वायरी करते हैं। तुम्हें देखे तो मालूम पड़ता है उनको 18 वर्ष हुआ नहीं, हम उसके हिसाब से हमको अधिकार है वो करने का। हम जाको लोकल इंक्वायरी करके नोटिस देकर उनका नाम डालने को ऑर्डर करते हैं, तब उनका नाम आता है। अभी कुछ लोग दूसरे गांव में हैं, उनका मैपिंग नहीं हुआ, अभी वो लोग को फोन करके बुला रहे हैं, वो लोग आने का नाम नहीं ले रहे। अभी वो कैसा? देखो मैपिंग हुआ तो उतना होटल लिस्ट में आता करके वो ऐसा नहीं है। मैपिंग नहीं हुआ तो भी होटल लिस्ट में आता है नाम। अभी मैपिंग का मतलब क्या है, मैपिंग जिसका भी होता है वो कागज पत्र कुछ भी देना नहीं है उनको। जिसका मैपिंग नहीं हुआ है ना, उनको हम नोटिस देकर उनके हाथ से डॉक्यूमेंट्स लेकर ऑर्डर करके उसका नाम डालते हैं। मैपिंग नहीं हुआ तो होटल लिस्ट में नहीं आता, वैसा मत समझो, वैसा नहीं। ನನ್ನ ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.